ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. 10ನೇ ತರಗತಿಯ ವಿಜ್ಞಾನ ವಿಷಯದ 2025ರ ವಾರ್ಷಿಕ ಪರೀಕ್ಷೆಗೆ ಅತ್ಯಂತ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ಇಂದಿನ ದಿನ ನೋಡ್ತಾ ಹೋಗೋಣ. ಮೊದಲೇ ಪ್ರಶ್ನೆ, ಜಠರ ಗ್ರಂಥಿಗಳಿರುವ ಸ್ಥಳ ಮತ್ತು ಕಾರ್ಯವನ್ನು ತಿಳಿಸಿ. ಜಠರ ಗ್ರಂಥಿಗಳು ಜಠರದ ಒಳಗೋಡೆಯಲ್ಲಿ ಇರುತ್ತವೆ. ಅದು ಪ್ರೋಟೀನ್, ಜೀರ್ಣಕಾರಿ ಕಿಣ್ವಗಳು, ಪೆಪ್ಸಿನ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ HCl ಹೊಂದಿರುವ ಜಠರ ರಸವನ್ನು ಸ್ರವಿಸುತ್ತದೆ ಮತ್ತು ಜಠರವನ್ನು ಆಮ್ಲದಿಂದ ರಕ್ಷಿಸಲು ಲೋಳೆಯನ್ನು ಸ್ರವಿಸುತ್ತದೆ. ಜಠರ ಗ್ರಂಥಿಗಳ ಸ್ಥಳ ಮತ್ತು ಕಾರ್ಯವನ್ನು ಕೇಳಿದಾನೆ. ಸೊ ಜಠರದ ಗ್ರಂಥಿಗಳು ಜಠರದ ಒಳಗೋಡೆಯಲ್ಲಿ ಇರ್ತಾವ. ಸೊ ಇವು ಏನು ಮಾಡ್ತಾವ, ಪ್ರೋಟೀನ್, ಜೀರ್ಣ ಮಾಡ್ತಕ್ಕಂಥ ಪೆಪ್ಸಿನನ್ನು ಬಿಡುಗಡೆ ಮಾಡ್ತಾವ. ಅಷ್ಟೇ ಅಲ್ಲದೆ HCl ಆಮ್ಲವನ್ನು ಬಿಡುಗಡೆ ಮಾಡ್ತಾವ. ಹಾಗೆಯೇ ಈ HCl ಆಮ್ಲ ಜಠರದ ಒಳಗೋಡೆಯನ್ನು ಸುಡದೇ ಇರಲಿ ಅನ್ನೋ ರೀತಿಯಲ್ಲಿ ಒಂದು ಲೋಳೆಯನ್ನು ಸ್ರವಿಸಿರ್ತಾವ. ಇನ್ನು ಮುಂದಿನ ಪ್ರಶ್ನೆ, ಕೆಲವು ಸತುವಿನ ಚೂರುಗಳನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದರೆ ಏನಾಗುತ್ತದೆ? ಕೆಲವು ಸತು ಚೂರುಗಳನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದರೆ ಏನಾಗ್ತದೆ ಅಂತ ಕೇಳಿದಾನೆ. ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಸತು ಚೂರನ್ನು ಹಾಕಿದರೆ ಸತುವಿನ ಸಲ್ಫೇಟ್ ಉಂಟಾಗುತ್ತದೆ ಮತ್ತು ತಾಮ್ರದ ಸಲ್ಫೇಟ್ನ ನೀಲಿ ಬಣ್ಣವು ಕ್ರಮೇಣ ಮಸುಕಾಗುತ್ತದೆ ಮತ್ತು ಕೆಂಪು ಕಂದು ತಾಮ್ರದ ಲೋಹವು ಸತುವಿನ ಮೇಲೆ ಸಂಗ್ರಹವಾಗುತ್ತದೆ. CuSO4 plus Zn gives rise to ZnSO4 plus Cu. ಇದು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದಾಗ ಇದು ಒಳ್ಳೆಯ ಪ್ರಶ್ನೆ ಅಂತಾನೆ ಹೇಳಬಹುದು. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಕಾಂತಕ್ಷೇತ್ರ ಎಂದರೇನು? ಅದನ್ನು ವಿವರಿಸಲು ಅಗತ್ಯ ಇರುವ 2 ಅಂಶಗಳನ್ನು ತಿಳಿಸಿರಿ. ಕಾಂತಕ್ಷೇತ್ರ ಅಂದರೆ ಏನಪ್ಪ ಅಂತ ಕೇಳಿದಾನೆ. ಕಾಂತೀಯ ಬಲದ ಪ್ರಭಾವವಿರುವ ಕಾಂತದ ಸುತ್ತಲಿನ ಪ್ರದೇಶವನ್ನು ಕಾಂತಕ್ಷೇತ್ರ ಎಂದು ಕರೆಯುತ್ತೇವೆ. ಕಾಂತೀಯ ಬಲದ ಪ್ರಭಾವವಿರುವ ಕಾಂತದ ಸುತ್ತಲಿನ ಪ್ರದೇಶವೇ ಕಾಂತಕ್ಷೇತ್ರ. ಇನ್ನು ಅಗತ್ಯ ಇರತಕ್ಕಂಥ ಅಂಶಗಳು ಯಾವ್ಯಾವಪ್ಪ ಅಂದರೆ, ಒಂದು ಕಾಂತಕ್ಷೇತ್ರದ ಪ್ರಮಾಣ, ಅಂದರೆ ಕಾಂತಕ್ಷೇತ್ರದ ಪ್ರಮಾಣ ಹೆಚ್ಚಿದೆಯೋ ಕಡಿಮೆ ಇದೆಯೋ ಅನ್ನೋದು. ಇನ್ನೊಂದು ಕಾಂತೀಯ ರೇಖೆಗಳ ದಿಕ್ಕು, ಯಾವ ದಿಕ್ಕಿನ ಕಡೆ ಕಾಂತೀಯ ಬಲ ರೇಖೆಗಳು ನಿರ್ದೇಶನ ಮಾಡ್ತಾ ಇದ್ದಾವೆ ಅನ್ನೋದನ್ನು ತಿಳ್ಕೊಬೇಕಾಗ್ತದೆ. ಸೊ ಈ 2 ಅಂಶಗಳು ಪ್ರಮುಖವಾಗಿರ್ತವ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ಜೀವಿಗಳಲ್ಲಿ ಕಂಡುಬರುವ ಸಂತಾನೋತ್ಪತ್ತಿ ವಿಧಗಳನ್ನು ಹೆಸರಿಸಿ ಅಂತ ಕೇಳಿದ್ದಾನೆ. ಸೊ ಮೊದಲೇ ಜೀವಿ ಅಮೀಬಾವು ದ್ವಿವಿಧಳನ ಪ್ರಕ್ರಿಯೆಗೆ ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಗೆ ಬರ್ತದೆ. ಇನ್ನು ನೆಕ್ಸ್ಟು ಲಿಶ್ಮೇನಿಯಾ ದ್ವಿವಿಧಳನ. ಸೊ ಇದು ತುಂಬ ಸಲ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಇನ್ನು ನೆಕ್ಸ್ಟ್ ಪ್ಲಾಸ್ಮೋಡಿಯಂ, ಇದು ಬಹುವಿಧಳನ ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಗೆ ಒಂದು ಉದಾಹರಣೆ. ಇನ್ನು ಈಸ್ಟ್ ಮಗ್ಗುವಿಕೆಗೆ ಉದಾಹರಣೆಯಾಗಿದೆ. ಹಾಗೆ ಹೈಡ್ರಾ ಕೂಡ ಮಗ್ಗುವಿಕೆಗೆ ಉದಾಹರಣೆ. ಇನ್ನು ಬ್ರೆಡ್ ಮೋಲ್ಡ್ ಅಂತ ಕೇಳಿದಾನೆ. ಬ್ರೆಡ್ ಮೋಲ್ಡ್ ಬೀಜಗಳ ಉತ್ಪಾದನೆಗೆ ಉದಾಹರಣೆಯಾಗಿದೆ. ಸ್ಪೈರೋಗೈರಾ ತುಂಡರಿಗೆಗೆ ಉದಾಹರಣೆಯಾಗಿದೆ. ಇನ್ನು ಪ್ಲನೇರಿಯಾ ಮತ್ತು ನಕ್ಷತ್ರ ಮೀನುಗಳು ಪುನರುತ್ಪಾದನೆಗೆ ಉದಾಹರಣೆಗಳಾಗಿದ್ದಾವೆ. ಹೈಡ್ರಾ ಮಗ್ಗುವಿಕೆ ಆಗಲೇ ಹೇಳ್ದಂಗೆ. ಬ್ರಯೋಫಿಲಮ್ ಕಾಯಿಜ ರೀತಿಯ ಸಂತಾನೋತ್ಪತ್ತಿ. ಇವು ಇಷ್ಟು ಜೀವಿಗಳು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳಿಗೆ ಉದಾಹರಣೆಗಳಾಗಿರ್ತವೆ. ಇವುಗಳನ್ನು ಸ್ವಲ್ಪ ಗಮನವಿಟ್ಟು ಓದ್ರಿ. ಇನ್ನು ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರಗಳಿಗಿರುವ ಸಂಬಂಧವನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಸೈಮನ್ ಓಮ್. ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ವಿ ಮತ್ತು ಐಗೆ ಇರತಕ್ಕಂತಹ ಸಂಬಂಧವನ್ನು ಕಂಡುಹಿಡಿತಕ್ಕಂಥ ವಿಜ್ಞಾನಿ ಸೈಮನ್ ಓಮ್. ಒಂದು ರೋಧಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವು ಅದರ ರೋಧಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ನೋಡ್ರಿ, ಒಂದು ರೋಧಕದ ಮೂಲಕ ಪ್ರವಹಿಸಿರುವ ವಿದ್ಯುತ್ ಪ್ರವಾಹ ಏನಾಗಿರುತ್ತೆ, ಅದರ ರೋಧಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ರೋಧವನ್ನು ದ್ವಿಗುಣಗೊಳಿಸಿದರೆ ವಿದ್ಯುತ್ ಪ್ರವಾಹದ ದರವು ಅರ್ಧದಷ್ಟಾಗುತ್ತದೆ. ಅಂದರೆ ರೋಧ ಮತ್ತು ವಿದ್ಯುತ್ ಪ್ರವಾಹ ಒಂದಕ್ಕೊಂದು ವಿಲೋಮಾನುಪಾತದಲ್ಲಿರ್ತವೆ. ಅಂದರೆ ವಿದ್ಯುತ್ ಪ್ರವಾಹ ಜಾಸ್ತಿ ಆದ್ರೆ ರೋಧ ಆಟೋಮೆಟಿಕ್ಲಿ ಕಡಿಮೆ ಆಗ್ತದೆ. ರೋಧ ಜಾಸ್ತಿ ಆದ್ರೆ ಆಟೋಮೆಟಿಕ್ಲಿ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತದೆ. ಒಂದು ಜಾಸ್ತಿ ಆಗ್ತದೆ, ಒಂದು ಕಡಿಮೆ ಆಗ್ತದೆ. ಇದನ್ನು ನಾವು ವಿಲೋಮಾನುಪಾತ ಅಂತ ಕರಿತೀವಿ. ಸೊ ರೋಧವನ್ನು, ರೆಸಿಸ್ಟೆನ್ಸನ್ನು ನಾವು ಏನಾದರೂ 2ರಷ್ಟು ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ಲಿ ಏನಾಗ್ತದೆ, ವಿದ್ಯುತ್ ಪ್ರವಾಹ ಏನಾಗ್ತದೆ, ಕರೆಂಟ್ ಪಾಸ್ ಆಗೋದು ಅರ್ಧದಷ್ಟು ಕಡಿಮೆ ಆಗ್ತದೆ. ಮುಂದಿನ ಪ್ರಶ್ನೆ, ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳಿಂದ ಉಂಟಾಗುವ ಸಮಸ್ಯೆಗಳು ಯಾವುವು?
ಇದು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ ಅಂತ ಹೇಳಬಹುದು. ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳಿಂದ ಉಂಟಾಗುವ ಸಮಸ್ಯೆಗಳು ಯಾವ್ಯಾವಪ್ಪ ಅಂದರೆ, ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳಿಂದ ಮಣ್ಣು ಮತ್ತು ಜಲ ಮಾಲಿನ್ಯ ಉಂಟಾಗ್ತದೆ. ಒಂದು ಮಣ್ಣಿನ ಮಾಲಿನ್ಯ ಉಂಟಾಗ್ತದೆ, ಇನ್ನೊಂದು ಜಲ ಮಾಲಿನ್ಯ ಹೇಗೆ ಉಂಟಾಗ್ತದಪ್ಪ ಅಂದರೆ, ಯಾವ ಮಣ್ಣಿನಲ್ಲಿ ಇರ್ತಕ್ಕಂತಹ ವಿಘಟನೆಗೊಳಗಾಗತಕ್ಕಂಥ ತ್ಯಾಜ್ಯಗಳು ಇರ್ತಾವಲ್ಲ, ಮಳೆ ಬಂದಂಥ ಸಂದರ್ಭದಲ್ಲಿ ಆ ಮಣ್ಣಿನ ಮೂಲಕ ಹರಿದು ಎಲ್ಲವೂ ಏನಾಗ್ತದೆ, ನೀರಿನ ಆಕಾರಗಳಿಗೆ ಸೇರೋದ್ರಿಂದ ಆ ನೀರು ಕೂಡ ಏನಾಗ್ತದೆ, ಮಾಲಿನ್ಯವಾಗುತ್ತದೆ. ಅಷ್ಟೇ ಅಲ್ಲದೆ ಆ ಒಂದು ಆ ನೀರಿನ ಆಕಾರದಲ್ಲಿರ್ತಕ್ಕಂಥ ಎಲ್ಲ ಜಲಚರ ಜೀವಿಗಳಿಗೂ ಕೂಡ ಹಾನಿ ಉಂಟಾಗ್ತದೆ. ಪ್ಲಾಸ್ಟಿಕ್ನಂತಹ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳ ಸಂಗ್ರಹದಿಂದ ಅಂತರ್ಜಲ ಮಟ್ಟ ಕುಸಿಯುತ್ತದೆ. ಪ್ಲಾಸ್ಟಿಕ್ ಯೂಸ್ ಮಾಡ್ತಕ್ಕಂಥ ಪ್ಲಾಸ್ಟಿಕ್ ಇದೊಂದು ನಾನ್ ಡಿಗ್ರೇಡೇಬಲ್ ಅಂದರೆ ಕೊಳೆಯಂಗಿಲ್ಲ. ಸೊ ಇದು ಏನಾಗ್ತದೆ, ಜೈವಿಕ ವಿಘಟನೆಗೆ ಒಳಗಾಗಂಗಿಲ್ಲ. ಇದು ಎಷ್ಟೋ ವರ್ಷಗಳಾದರೂ ಕೂಡ ಭೂಮಿಯಲ್ಲಿ ಹಾಗೆ ಇರೋದ್ರಿಂದ ಇದು ಏನು ಮಾಡ್ತೈತಿ, ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಭೂಮಿಗೆ ಕೊಡಲ್ಲ. ಸೊ ತನ್ನಲ್ಲೇ ಶೇಖರಣೆ ಮಾಡ್ತಕ್ಕಂತಹದ್ದು ಅಥವಾ ಭೂಮಿಗೆ ಇಳಿಲಿಲ್ದಂಗೆ ನೋಡ್ಕೊಳ್ತದೆ. ಹಾಗಾಗಿ ಸೊ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು. ಇದರಿಂದ ಅಂತರ್ಜಲ ಮಟ್ಟ ಏನಾಗ್ತದೆ, ಕಡಿಮೆ ಆಗ್ತದೆ. 3ನೇ ಪಾಯಿಂಟ್ ನೋಡ್ರಿ, ಪರಿಸರದಲ್ಲಿ ದೀರ್ಘಕಾಲ ಉಳಿದು ಜೈವಿಕ ಸಂವರ್ಧನೆಗೆ ಕಾರಣವಾಗುತ್ತವೆ. ಅಂದರೆ ಈ ಒಂದು ವಿಘಟನೆಗೆ ಒಳಗಾಗದ ತ್ಯಾಜ್ಯ ವಸ್ತುಗಳು ಏನಾಗ್ತವ, ಪರಿಸರದಲ್ಲಿ ಹೆಚ್ಚಿನ ಸಮಯದವರೆಗೆ ಇರೋದ್ರಿಂದ ಜೈವಿಕ ಸಂವರ್ಧನೆಗೆ ಕಾರಣವಾಗ್ತದೆ. ಏನಪ್ಪ ಇದು ಜೈವಿಕ ಸಂವರ್ಧನೆ? ಇದು ನಮ್ಮ ಪರಿಸರ ಪಾಠದಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆ. ಜೈವಿಕ ಸಂವರ್ಧನೆ ಎಂದರೇನು ಅಂತ ಕೇಳ್ತಾರೆ. ಸೊ ಜೈವಿಕ ಸಂವರ್ಧನೆ ಅಂದ್ರೇನು? ರಾಸಾಯನಿಕ ವಸ್ತುಗಳ ಅಥವಾ ವಿಷದ ವಸ್ತುಗಳ ಪ್ರಮಾಣ ಏನಾಗ್ತಾ ಹೋಗೋದು, ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಏರುತ್ತಾ ಹೋದ್ರೆ, ಅಂದ್ರೆ ಹೆಚ್ಚಾಗುತ್ತಾ ಹೋದ್ರೆ ಅದನ್ನು ನಾವು ಎಂತ ಕರಿತೀವಿ, ಜೈವಿಕ ಸಂವರ್ಧನೆ ಅಂತ ಕರಿತೀವಿ. ಇನ್ನು 4ನೇ ಪಾಯಿಂಟ್, ಮಣ್ಣಿನ ಫಲವತ್ತತೆಯನ್ನು ಕೂಡ ಏನ್ ಮಾಡ್ತೇವೆ, ಕುಂಠಿತಗೊಳಿಸ್ತವೆ. ನೋಡ್ರಿ, ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯ ವಸ್ತುಗಳಿಂದ ಏನೇನು ಉಂಟಾಗ್ತದಪ್ಪ, ಒಂದು ಮಣ್ಣಿನ ಮಾಲಿನ್ಯ, ಜಲ ಮಾಲಿನ್ಯ ಉಂಟಾಗತಿ, ಅಥವಾ ಪ್ಲಾಸ್ಟಿಕ್ನಂಥ ವಸ್ತುಗಳನ್ನು ಬಳಸೋದ್ರಿಂದ ಅಂತರ್ಜಲ ಮಟ್ಟ ಅದು ಕುಸಿತ ಆಗ್ತದೆ. ಹಾಗೆ ದೀರ್ಘಕಾಲ ಉಳಿಯೋದ್ರಿಂದ ಜೈವಿಕ ಸಂವರ್ಧನೆಗೆ ಕಾರಣವಾಗ್ತದೆ. ಇನ್ನು ಮಣ್ಣಿನ ಫಲವತ್ತತೆಯನ್ನು ಕೂಡ ಕಡಿಮೆ ಮಾಡೋದ್ರಿಂದ ಬೆಳೆಗಳ ಬೆಳೆ ಏನಾಗ್ತದೆ, ಕಡಿಮೆ ಆಗ್ತದೆ ಅಂತ ಹೇಳಬಹುದು. ಇನ್ನು ಮುಂದಿನ ಪ್ರಶ್ನೆ, ಲೋಹ ಎಂ ನ ಆಕ್ಸೈಡ್ ನೀರಿನಲ್ಲಿ ಕರಗುತ್ತದೆ. ನೀಲಿ ಲಿಟ್ಮಸ್ ಕಾಗದವನ್ನು ಈ ದ್ರಾವಣದಲ್ಲಿ ಅದ್ದಿದಾಗ ಅದು ಬಣ್ಣದಲ್ಲಿ ಯಾವುದೇ ಬದಲಾವಣೆಗೆ ಒಳಗಾಗಲಿಲ್ಲ. ಆಕ್ಸೈಡ್ನ ಗುಣವನ್ನ ತಿಳಿಸಿ ಅಂತ ಕೇಳಿದಾನೆ. ನೋಡ್ರಿ, ಒಂದು ಎಮ್ನ ಆಕ್ಸೈಡ್ ಐತಿ, ಲೋಹ ಎಂ ಅನ್ನೋದ ಒಂದು ಆಕ್ಸೈಡ್ ಐತಿ. ಅದು ಏನು ಮಾಡುತ್ತೆ, ನೀರಿನ ಕರಗ್ತೈತೆ ಅಂತ. ಆ ಒಂದು ಆಕ್ಸೈಡನ್ನು ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ಯಾವುದೇ ಬಣ್ಣದಲ್ಲಿ ಬದಲಾವಣೆ ಆಗೋದಿಲ್ಲ. ಹಾಗಾದ್ರೆ ಆಕ್ಸೈಡ್ನ ಗುಣ ಯಾವುದು ಅಂತ ಕೇಳಿದಾನೆ. ಲೋಹಗಳ ಆಕ್ಸೈಡ್ಗಳು ಯಾವಾಗಲೂ ಏನಾಗಿರ್ತವೆ, ಪ್ರತ್ಯಾಮ್ಲೀಯವಾಗಿದ್ದು ನೀರಿನಲ್ಲಿ ಕರಗುತ್ತವೆ. ಹಾಗಾಗಿ ನೀಡಿರುವ ಲೋಹದ ಆಕ್ಸೈಡ್ ನೀರಿನಲ್ಲಿ ಕರಗುತ್ತದೆ ಮತ್ತು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವುದಿಲ್ಲ. ಯಾಕಪ್ಪ ಅಂದ್ರೆ ಲೋಹದ ಆಕ್ಸೈಡ್ಗಳು ಯಾವಾಗಲೂ ಏನಾಗಿರ್ತವೆ, ಪ್ರತ್ಯಾಮ್ಲೀಯ ಆಕ್ಸೈಡ್ಗಳಾಗಿರ್ತವೆ. ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಏನು ಮಾಡಲ್ಲ, ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವುದಿಲ್ಲ. ಅವು ಕೇವಲ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತವೆ. ಮುಂದಿನ ಪ್ರಶ್ನೆ, ಮಂದ ಬೆಳಕು ಮತ್ತು ಪ್ರಕಾಶಮಾನವಾದ ಬೆಳಕಿನಲ್ಲಿ ಕಣ್ಣಿನ ಪಾಪೆಗೆ ಏನಾಗುತ್ತದೆ? ನೋಡ್ರಿ, ಮಂದ ಬೆಳಕಿನಲ್ಲಿ ಪಾಪೆಯ ಗಾತ್ರ ಯಾವಾಗಲೂ ಹೆಚ್ಚಾಗುತ್ತದೆ ಮತ್ತು ಪ್ರಕಾಶಮಾನದ ಬೆಳಕಿನಲ್ಲಿ ಕಡಿಮೆ ಆಗ್ತದೆ. ನೀವು ಫಿಲ್ಮ್ ಥಿಯೇಟ್ರಿಗೆ ಹೋಗಿರ್ತೀರಿ, ಹೌದಾ? ಫಾರ್ ಎಕ್ಸಾಂಪಲ್, ಫಿಲ್ಮ್ ಥಿಯೇಟ್ರಲ್ಲಿ ಹೋದಾಗ ನೀವೇನು ಮಾಡಿರ್ತೀರಿ, ಎಲ್ಲ ಲೈಟ್ಸನ್ನು ಆಫ್ ಮಾಡಿರ್ತಾರೆ. ಆಫ್ ಮಾಡಿ ಸ್ಕ್ರೀನನ್ನು ಅಷ್ಟೇ ನೋಡ್ತಾ ಇರಬೇಕಾದ್ರೆ ನಿಮ್ಮ ಕಣ್ಣಿನ ಪಾಪೆ ಏನೈತಲ್ಲ, ಸೊ ಅದು ಆಟೋಮೆಟಿಕ್ಲಿ ಏನಾಗ್ತದೆ, ದೊಡ್ಡದಾಗೋದ್ರಿಂದ ನಿಮಗೆ ಪಿಕ್ಚರ್ ನೀಟಾಗಿ ಕಾಣ್ತದೆ. ಅದು ಫಿಲಮ್ ಮುಗಿದ ತಕ್ಷಣ ನೀವೇನಾದರೂ ಹೊರಗೆ ಬಂದರೆ ಅಂದರೆ ಸಡನ್ನಾಗಿ ನಿಮಗೆ ಬೆಳಕು ಹೆಚ್ಚಿನ ಪ್ರಮಾಣದಲ್ಲಿ ಕಣ್ಣಿನ ಪಾಪೆ ದೊಡ್ಡದಾಗಿರ್ತದಲ್ಲ, ಅದ್ರ ಮೂಲಕ ಕಣ್ಣಿಗೆ ಹೋದಾಗ ಸೊ ನಿಮಗೆ ತ್ರಾಸ ಆಗ್ತದೆ. ಇದರಿಂದ ಒಂದು 10 ರಿಂದ 15 ನಿಮಿಷ ಬೇಕು ನೀವು ಹೊರಗಿನ ಪ್ರಪಂಚಕ್ಕೆ ಅಡಾಪ್ಟ್ ಆಗಲು. ಸೊ ಇದು ಮೇನ್ ಕಾರಣ ಆಗೈತಿ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಯಾವಾಗಲೂ ನೇರ, ಚಿಕ್ಕದಾದ ಮತ್ತು ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುವ ಮಸೂರ ಯಾವುದಪ್ಪ ಅಂದರೆ ನಿಮ್ನ ಮಸೂರ. ಹಾಗಾದ್ರೆ ದರ್ಪಣ ಯಾವುದು? ಯಾವಾಗಲೂ ನೇರ, ಚಿಕ್ಕದಾದ ಮತ್ತು ಮಿಥ್ಯ ಪ್ರತಿಬಿಂಬವನ್ನು ಕೊಡ್ತಕ್ಕಂಥ ದರ್ಪಣ ಯಾವುದಂದ್ರೆ ಪೀನ ದರ್ಪಣ ಆಗ್ತದೆ. ಸೊ ಇಲ್ಲಿ ಮಸೂರ ಕೇಳಿದಾನೆ, ಮಸೂರ, ನಿಮ್ನ ಮಸೂರ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಅಮೀಟರ್ ಅದರ ಕಾರ್ಯವನ್ನು ಕೇಳಿದ್ದಾನೆ. ಅಮೀಟರ್ನ ಕಾರ್ಯ ಏನಪ್ಪಾ? ವಿದ್ಯುತ್ ಪ್ರವಾಹದ ದರವನ್ನು ಅಳೆಯೋದು. ಅಮೀಟರ್ನ ಕಾರ್ಯ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಬಳಸುತ್ತಾರೆ. ಇನ್ನು ವೋಲ್ಟ್ ಮೀಟರ್ 2 ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳೆಯಲು ಬಳಸುತ್ತಾರೆ. ವೋಲ್ಟ್ ಮೀಟರ್ನ ಎದಕ್ಕೆ ಬಳಸ್ತೀವಿ? 2 ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳೆಯಲು. ಇನ್ನು ರಿಯೋಸ್ಟ್ಯಾಟ್, ಸೊ ಇದನ್ನ
ಪರಾವರ್ತಿತ ರೋಧ ಅಂತ ಕರೀತಾರೆ. ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ಏನು ಮಾಡ್ತಾರೆ, ಇದನ್ನ ರಿಯೋಸ್ಟಾಟ್ ಅನ್ನ ಬಳಸ್ತಾರೆ. ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಅಷ್ಟೇ ಚೇಂಜ್ ಮಾಡ್ತಾರ, ಆದರೆ ವಿಭವಾಂತರವನ್ನು ಚೇಂಜ್ ಮಾಡಲ್ಲ. ಓಕೆನಾ, ಅರ್ಥ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ರಿ. ಒಂದು ಸಮತಲ, ಒಂದು ನಿಮ್ನ ಮತ್ತು ಒಂದು ಪೀನ ದರ್ಪಣಗಳನ್ನು ಒಂದು ಮೇಜಿನ ಮೇಲೆ ಇಡಲಾಗಿದೆ. ಅವುಗಳನ್ನು ಸ್ಪರ್ಶಿಸದೆ ಅಥವಾ ಯಾವುದೇ ಇತರ ಉಪಕರಣ ಅಥವಾ ಸಾಧನವನ್ನು ಬಳಸದೆ ಹೇಗೆ ಗುರುತಿಸಬಹುದು? ನೋಡ್ರಿ, ಇದು ಒಂದು ನಿಮ್ಮ ಸೈಕಾಲಜಿಕಲ್ ಪ್ರಶ್ನೆನ ಆಗಿರ್ಬೋದು, ಅಥವಾ ಮೆಂಟಲಿ ಸ್ವಲ್ಪ ನಿಮಗೆ ಕೆಲಸ ಹೆಚ್ಚು ಕೊಡ್ತಕ್ಕಂಥ ಪ್ರಶ್ನೆ. ಒಂದು ಸಮತಲ ಐತಿ, ಒಂದು ನಿಮ್ನ ಐತಿ, ಮತ್ತು ಒಂದು ಪೀನ ದರ್ಪಣ ಐತಿ. ಇವುಗಳನ್ನು ಮೂರನ್ನ ಒಂದು ಟೇಬಲ್ ಮ್ಯಾಗ ಇಟ್ಟಾನ, ಅವನು ಯಾವನು ಮುಟ್ಟಂಗಿಲ್ಲ ಅಂತ. ಆದ್ರೆ ನೀವು ಹೆಂಗೆ ಕಂಡು ಹಿಡಿತೀರಿ ಅಂತ ಕೇಳಿದಾನೆ. ದರ್ಪಣಗಳ ಮೂಲಕ ನೋಡಿದಾಗ ಸಮತಲ ದರ್ಪಣ ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬವನ್ನು ಉಂಟು ಮಾಡ್ತತಿ. ನಿಮ್ನ ದರ್ಪಣ ವರ್ಧಿತ ಬಿಂಬವನ್ನು ಉಂಟು ಮಾಡಿದರೆ ಪೀನ ದರ್ಪಣ ವಸ್ತುವಿನ ಚಿಕ್ಕ ಪ್ರತಿಬಿಂಬ ಉಂಟು ಮಾಡುತ್ತದೆ ಅಂತ ಹೇಳ್ತಾರೆ. ಸೊ ದರ್ಪಣವನ್ನ, ಸಮತಲ ದರ್ಪಣ ಅಂದ್ರೆ ಏನಪ್ಪಾ, ಮಿರರ್. ಓಕೆ, ಇದು ಪ್ಲೇನ್ ಮಿರರ್. ಇದು ನಮ್ಮ ವಸ್ತುವಿನ ಗಾತ್ರ ಎಷ್ಟಿರುತ್ತಲ್ಲ ಅಷ್ಟೇ ಗಾತ್ರವನ್ನು ಕೊಡ್ತೈತೆ. ಹಾಗಾಗಿ ಇದನ್ನ ನಾವು ಈಸಿಯಾಗಿ ಕಂಡುಹಿಡಿಬೋದು. ಇನ್ನು ನಿಮ್ನ ದರ್ಪಣವನ್ನು ನೋಡಿದಾಗ, ನಿಮ್ನ ದರ್ಪಣ ಏನು ಮಾಡ್ತೈತಿ, ವಸ್ತುವಿನ ಗಾತ್ರಕ್ಕಿಂತ ಹೆಚ್ಚಿನ ದೊಡ್ಡದಾದ ಗಾತ್ರವನ್ನು ಕೊಡ್ತೈತಿ. ಹಾಗಾಗಿ ನಿಮ್ನ ದರ್ಪಣ ಕಂಡುಹಿಡಿಬೋದು. ಇನ್ನು ಪೀನ ದರ್ಪಣ ಏನು ಮಾಡ್ತೈತಪ್ಪ ಅಂದ್ರೆ ವಸ್ತುವಿನ ಗಾತ್ರಕ್ಕಿಂತ ಸಣ್ಣ ಗಾತ್ರವನ್ನು, ಚಿಕ್ಕದಾದ ಗಾತ್ರವನ್ನು, ಪ್ರತಿಬಿಂಬವನ್ನು ಕೊಡ್ತೈತಿ. ಹಾಗಾಗಿ ಪೀನ ದರ್ಪಣವನ್ನು ನಾವೇನು ಮಾಡ್ತೀವಿ, ವಾಹನಗಳ ಹಿನ್ನೋಟ ದರ್ಪಣವಾಗಿ ಬಳಸ್ತೀವಿ. ನಿಮ್ನ ದರ್ಪಣವನ್ನು ಕ್ಷೌರದ ಅಂಗಡಿಯಲ್ಲಿ ಮುಖದ ಪ್ರತಿಬಿಂಬ ದೊಡ್ಡದಾಗಿ ಕಾಣಲು, ದಂತವೈದ್ಯರು ಹಲ್ಲುಗಳ ಪ್ರತಿಬಿಂಬವನ್ನು ದೊಡ್ಡದಾಗಿ ಕಾಣಲಿಕ್ಕೆ ಈ ಒಂದು ನಿಮ್ನ ದರ್ಪಣವನ್ನು ಬಳಸ್ತಾರೆ. ಇನ್ನು ಸ್ನೇಲ್ನ ನಿಯಮ ವಕ್ರೀಭವನದ ಎರಡನೇ ನಿಯಮ ಆಗಿದೆ. ಸೊ sin i / sin r = ಸ್ಥಿರಾಂಕವಾಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಎ ಮತ್ತು ಬಿ ಎಂಬ ಎರಡು ದ್ರಾವಣಗಳಿವೆ. ದ್ರಾವಣ ಎ ನ pH 6, ದ್ರಾವಣ ಬಿ ನ pH 8 ಇದೆ. ಯಾವ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳ ಸಾರತೆ ಹೆಚ್ಚಿದೆ? ಯಾವುದರಲ್ಲಿ OH- ಅಯಾನುಗಳ ಸಾರತೆ ಹೆಚ್ಚಿದೆ? ಇವುಗಳಲ್ಲಿ ಯಾವುದು ಆಮ್ಲ ಮತ್ತು ಯಾವುದು ಪ್ರತ್ಯಾಮ್ಲ? ಸಿಂಪಲ್ ಇದೆ. pH ಮೌಲ್ಯ 7 ಒಳಗಿತ್ತು ಅಂದ್ರೆ ಅದು 6, ಅಂದ್ರೆ ಇಲ್ಲಿ 6 ಕೊಟ್ಟಿದ್ದಾನೆ, ಅದು ಆಮ್ಲ. ಯಾವುದು 7ಕ್ಕಿಂತ ಹೆಚ್ಚಿರ್ತದಲ್ಲ ಅದು ಪ್ರತ್ಯಾಮ್ಲ. ಹಾಗಾದ್ರೆ pH ಮೌಲ್ಯ 7ಕ್ಕಿಂತ ಕಡಿಮೆ ಇದ್ದರೆ ಅದು ಆಮ್ಲ, ಮತ್ತು 7ಕ್ಕಿಂತ ಹೆಚ್ಚು ಜಾಸ್ತಿ ಇದ್ದರೆ ಅದು ಪ್ರತ್ಯಾಮ್ಲ. ದ್ರಾವಣ ಏನ pH ಮೌಲ್ಯ 6 ಇದು ಆಮ್ಲವಾಗಿರ್ತದೆ. ಅದರಲ್ಲಿ ಯಾವ ಆಮ್ಲಗಳಿರ್ತಾವಲ್ಲ ಅವುಗಳಲ್ಲೆಲ್ಲ H+ ಅಯಾನ್ಗಳು ಜಾಸ್ತಿ ಇರ್ತಾವ. ಪ್ರತ್ಯಾಮ್ಲಗಳಾಗಿರ್ತಕ್ಕಂಥವುಗಳಲ್ಲೆಲ್ಲ OH- ಅಯಾನ್ಗಳು ಜಾಸ್ತಿ ಇರ್ತಾವ. ದ್ರಾವಣ ಬಿ ನ pH ಮೌಲ್ಯ 8 ಆಗೈತಿ. ಸೊ ಇದು ಪ್ರತ್ಯಾಮ್ಲೀಯ ವಸ್ತು ಆಗೈತಿ. ಅಷ್ಟೇ ಅಲ್ಲದೆ ಪ್ರತ್ಯಾಮ್ಲೀಯ ವಸ್ತುಗಳಲ್ಲಿ ಏನಾಗಿರ್ತಪ್ಪ ಅಂದ್ರೆ OH- ಅಯಾನುಗಳ ಸಂಖ್ಯೆ ಜಾಸ್ತಿ ಇರ್ತಾವ, H+ ಅಯಾನುಗಳ ಸಂಖ್ಯೆ ಕಡಿಮೆ ಇರ್ತಾವ. ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳು ಅತ್ಯಂತ ಪ್ರಮುಖವಾದಂತಹ ಪ್ರಶ್ನೆ ಅಂತ ಹೇಳ್ಬೋದು ಇದನ್ನ. ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳು ಏನಪ್ಪಾ ಅಂದ್ರೆ, ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ನೇರವಾಗಿರುತ್ತದೆ. ಪ್ರತಿಬಿಂಬ ಯಾವಾಗಲೂ ಏನಾಗಿರ್ತದ, ಮಿಥ್ಯ ಮತ್ತು ನೇರವಾಗಿರ್ತದ. ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತದೆ. ಫಸ್ಟ್ ಒಂದು ಮಿಥ್ಯ ಮತ್ತು ನೇರವಾಗಿದ್ರೆ, ಸೆಕೆಂಡ್ ಒಂದು ಪ್ರತಿಬಿಂಬದ ಗಾತ್ರ ಏನಾಗಿರ್ತದೆ, ವಸ್ತುವಿನ ಗಾತ್ರದಷ್ಟೇ ಸೇಮ್ ಇರ್ತತಿ. ವಸ್ತುವು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿದೆಯೋ ಅಷ್ಟೇ ಹಿಂದೆ ಪ್ರತಿಬಿಂಬವು ಉಂಟಾಗುತ್ತದೆ. ಅಂದ್ರೆ ಆ ಒಂದು ಸಮತಲ ದರ್ಪಣದ ಮುಂದೆ ವಸ್ತು ಎಷ್ಟು ದೂರ ಐತಲ್ಲ ಅಷ್ಟೇ ದೂರದಲ್ಲಿ ಪ್ರತಿಬಿಂಬ ಏನಾಗ್ತದ, ಒಂದು ಸಮತಲ ದರ್ಪಣದ ಹಿಂಭಾಗದಲ್ಲಿ ಮೂಡಿರ್ತದೆ. ಇನ್ನು ಪ್ರತಿಬಿಂಬವು ಪಾರ್ಶ್ವ ಪಲ್ಲಟ ತೋರಿಸುತ್ತದೆ. ಏನಪ್ಪ ಇದು ಪಾರ್ಶ್ವ ಪಲ್ಲಟ ಅಂದ್ರೆ, ಈ ಸಮತಲ ದರ್ಪಣದ ಎದುರಿಗೆ ಹೋಗಿ ನಾವು ನಿಂತ್ಕೊಂಡು ಬಲಗೈಯನ್ನು ಎತ್ತಿದ್ರೆ ನಮಗೇನಾಗ್ತದ, ಎಡಗೈ ಎತ್ತಿರೋ ರೀತಿ ಕಾಣ್ತದ. ಇದನ್ನ ನಾವು ಎಂತ ಕರಿತೀವಿ, ಪಾರ್ಶ್ವ ಪಲ್ಲಟ ಅಂತ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಕ್ರಿಯಾತ್ಮಕ ಗುಂಪು ಅಥವಾ ಕ್ರಿಯಾ ಗುಂಪು OH ಹೊಂದಿರುವ ಅನುರೂಪ ಶ್ರೇಣಿಯ ಮೊದಲ 2 ಸದಸ್ಯರ ಅಣುಸೂತ್ರವನ್ನ ಬರೆಯಿರಿ. OH ಅಂದ್ರೆ ಆಲ್ಕೋಹಾಲು. ಸೊ ಮೊದಲ 2 ಅಣುಸೂತ್ರಗಳು ಯಾವಪ್ಪ ಅಂದ್ರೆ, ಒಂದು ಮೆಥನಾಲ್, ಇನ್ನೊಂದು ಎಥನಾಲ್. CH3OH ಮತ್ತು CH3CH2OH. CH3OH ಅಂದ್ರೆ ಇದನ್ನ ಮೆಥನಾಲ್ ಅಂತ ಕರಿತೀವಿ. CH3CH2OH ಇದನ್ನ ಎಥನಾಲ್ ಅಂತ ಕರಿತೀವಿ. ಇದನ್ನ ಇನ್ನೊಂದು ರೀತಿನೂ ಬರೀಬಹುದು, ಎಥನಾಲ್ ಅನ್ನ C2H5OH ಅಂತಾನು ಕೂಡ ಬರೀಬಹುದು. ಇನ್ನು ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಿಂದ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳನ್ನ ಆಯ್ಕೆ ಮಾಡಿ ಅಂತ ಕೇಳಿದಾನೆ. ಸೊ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ ನಾವು. C3H6, C5H10, C4H10, C6H14, C2H4. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು CnH2n+2 ಸಾಮಾನ್ಯ ಸೂತ್ರವನ್ನು ಹೊಂದಿವೆ. ಮತ್ತು ಅವು ಯಾವಪ್ಪ ಅಂದ್ರೆ
C4H10 ಬ್ಯೂಟೇನು ಮತ್ತು ಹೆಕ್ಸೇನು ಇವೇನಾಗಿರ್ತಪ್ಪ ಅಂದರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳು ಆಗಿರ್ತವೆ. ಅಥವಾ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಅನ್ಸ್ಯಾಚುರೇಟೆಡ್ ಅಂದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಸಂತಾನೋತ್ಪತ್ತಿ ಜೀವಿಗಳ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ಈ ಹೇಳಿಕೆಯನ್ನು ಬೆಂಬಲಿಸಲು 3 ಕಾರಣಗಳನ್ನು ನೀಡಿ ಅಂತ ಕೇಳಿದೆ. ನೋಡ್ರಿ, ಸಂತಾನೋತ್ಪತ್ತಿ ಜೀವಿಗಳ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ, ಈ ಹೇಳಿಕೆಯನ್ನು ಬೆಂಬಲಿಸಲು 3 ಕಾರಣಗಳನ್ನು ಕೊಡ್ರಿ ಅಂತ ಏನಾದರೂ ಪ್ರಶ್ನೆಯನ್ನು ಕೇಳಿದರೆ, ಒಂದು, ಪ್ರಭೇದದ ಅಸ್ತಿತ್ವ ಮುಂದುವರಿಯಲು ಅತ್ಯಗತ್ಯವಾಗಿದೆ. ಅಂದರೆ ಇವು ಯಾವುದಾದ್ರೂ ಒಂದು ಪ್ರಭೇದ ಐತಂದ್ರೆ ಸಂತಾನೋತ್ಪತ್ತಿ ಕ್ರಿಯೆ ನಡೆಸೋದ್ರಿಂದ ಆ ಪ್ರಭೇದ ಏನಾಗ್ತದೆ, ಪೀಳಿಗೆ ಮುಂದುವರಿತಾ ಹೋಗ್ತದೆ, ಮಕ್ಕಳು ಮೊಮ್ಮಕ್ಕಳು ಹಿಂಗೆ. ಓಕೆನಾ. ಇದು ಅನುವಂಶೀಯ ಮಾಹಿತಿಯನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ವರ್ಗಾಯಿಸಲು ಸಹಾಯ ಮಾಡ್ತದೆ. ಇನ್ನೊಂದೇನಪ್ಪ ಅಂದರೆ ಆ ಒಂದು ಪ್ರಭೇದದಲ್ಲಿರ್ತಕ್ಕಂಥ ಎಲ್ಲ ಅನುವಂಶೀಯ ಗುಣಗಳು ಸಂತಾನೋತ್ಪತ್ತಿ ಕ್ರಿಯೆ ನಡೆಸೋದ್ರಿಂದ ಅವುಗಳಿಗೆ ಮರಿಗಳ ಜನ್ಮ ಆಗುವ ಒಂದು ಕಾರಣದಿಂದಾಗಿ ತಂದೆ ತಾಯಿಗಳಿಗೆ ಅಥವಾ ಪೋಷಕ ಜೀವಿಗಳಲ್ಲಿ ಇದ್ದಂತಹ ಎಲ್ಲ ಅನುವಂಶೀಯ ಗುಣಲಕ್ಷಣಗಳು ಮರಿ ಜೀವಿಗಳಿಗೆ ಏನಾಗ್ತವೆ, ಟ್ರಾನ್ಸ್ಪೋರ್ಟೇಷನ್ ಆಗ್ತವೆ ಅಥವಾ ವರ್ಗಾವಣೆ ಆಗ್ತವೆ. ಇನ್ನು ಇದು ಭಿನ್ನತೆಗಳನ್ನು ಉಂಟು ಮಾಡಿ ಜೀವ ವಿಕಾಸಕ್ಕೆ ಕಾರಣವಾಗಿದೆ. ನೋಡ್ರಿ, ಈ ಒಂದು ಲೈಂಗಿಕ ಸಂತಾನೋತ್ಪತ್ತಿ ಆಗಿರ್ಬೋದು ಅಥವಾ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಜೀವಿಗಳಿಂದ ಜೀವಿಗಳಿಗೆ ಏನಾಗ್ತದೆ, DNA ಮೂಲಕ ವಂಶವಾಹಿ ಅಂಶಗಳು ಪಾಸ್ ಆಗ್ತವೆ. ಅಷ್ಟೇ ಅಲ್ಲದೆ ಸ್ವಲ್ಪ ತಂದೆ ಮತ್ತು ತಾಯಿಯ ಇಬ್ಬರು ಅಥವಾ ಎರಡು ಪೋಷಕ ಜೀವಿಗಳ ಗುಣಲಕ್ಷಣಗಳು ಮರಿಗಳ ಮೇಲೆ ಅಥವಾ ಮಕ್ಕಳ ಮೇಲೆ ಅಡಾಪ್ಟ್ ಆಗೋದ್ರಿಂದ ಸೊ ಅಲ್ಲಿ ಏನಾಗ್ತದೆ, ತಂದೆ ಮತ್ತು ತಾಯಿಗಳ ಇಬ್ಬರು ಗುಣಲಕ್ಷಣಗಳು ಬರೋದ್ರಿಂದ ಆ ಮಗುವಿಗೆ ಆಗಿರ್ಬೋದು ಆ ಮರಿಗೆ ಆಗಿರ್ಬೋದು ಸೊ ಅಲ್ಲಿ ಏನಾಗ್ತದೆ, ವಿಭಿನ್ನತೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದ ಅಂತ ಹೇಳ್ತೀವಿ. ಓಕೆನಾ. ಸೊ ಇವತ್ತಿನ ದಿನ ಒಂದು ಸುಮಾರು 15ರಿಂದ 16 ಪ್ರಶ್ನೆಗಳನ್ನು, ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನು ನೋಡಿದ್ವಿ ನಾವು. ಸಾಮಾನ್ಯವಾಗಿರ್ತಕ್ಕಂಥ ಯಾವುದೇ ಪ್ರಶ್ನೆಗಳು ಇವು ಇಲ್ಲ. ಸೊ ಇವು ಸ್ವಲ್ಪ ತಲೆಗೆ ಕೆಲಸ ಕೊಡುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಅಷ್ಟೇ ಅಲ್ಲದೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ಅತ್ಯುತ್ತಮವಾದಂಥ ಪ್ರಶ್ನೆಗಳನ್ನು ನಾನು ನಿಮಗೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋಗೆ ಮುಕ್ತಾಯವನ್ನು ಮಾಡೋಣ. ಸೊ ಧನ್ಯವಾದಗಳನ್ನು ತಿಳಿಸುತ್ತಾ ಶುಭರಾತ್ರಿ.